ವೀಕ್ಷಕರೇ, ಕನ್ನಡದ ಖ್ಯಾತ ನಟ ನವರಸ ನಾಯಕ ಜಗ್ಗೇಶ್ ಅವರು ಕಳೆದ ಕೆಲ ದಿನಗಳ ಹಿಂದೆ ಕುಂಭಮೇಳಕ್ಕೆ ಹೋಗಿದ್ದು ಅಲ್ಲಿನ ಅನುಭವವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಕುಂಭಮೇಳದಲ್ಲಿ ತಾನು ಅನಾಥನಂತೆ ಓಡಾಡಿದ ಬಗ್ಗೆ ಮತ್ತು ಕುಂಭಮೇಳದಲ್ಲಿ ತನಗೆ ಆದ ಅನುಭವವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನವರಸ ನಾಯಕ ಜಗ್ಗೇಶ್ ಅವರು. ಹಾಗಾದರೆ ಕುಂಭಮೇಳದ ಬಗ್ಗೆ ಜಗ್ಗೇಶ್ ಅವರು ಹೇಳಿದ್ದೇನು, ಕುಂಭಮೇಳದಲ್ಲಿ ನವರಸ ನಾಯಕ ಜಗ್ಗೇಶ್ ಅವರು ಅನಾಥರಾಗಲು ಕಾರಣ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಜಗ್ಗೇಶ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೌದು, ವಿಮಾನದಲ್ಲಿ ಒಬ್ಬರೇ ಕುಂಭಮೇಳಕ್ಕೆ ಹೋಗಿ ಬಂದ ಜಗ್ಗೇಶ್ ತಾವಲ್ಲಿ ಒಂಟಿಯಾಗಿ ಓಡಾಡಿದ್ದರ ಬಗ್ಗೆ ಮಾತನಾಡಿಕೊಂಡಿದ್ದಾರೆ. ಇನ್ನು ಜಗ್ಗೇಶ್ ಅವರ ಕುಂಭಮೇಳದ ಪ್ರವಾಸದ ಬಗ್ಗೆ ಕೆಲವರು ಅಪಸ್ವರವನ್ನು ಎತ್ತಿದ್ದರು. ಅದೇ ರೀತಿಯಲ್ಲಿ ಕೆಲವರು ನಿಮ್ಮ ಬಳಿ ದುಡ್ಡಿದೆ ಅದಕ್ಕಾಗಿ ನೀವು ಹೋಗಿದ್ದೀರಾ ಎಂದು ಕೂಡ ಹೇಳಿದ್ದರು. ಕುಂಭಮೇಳದ ಯಾತ್ರೆಯ ಬಗ್ಗೆ ಜನರು ಎತ್ತಿದ ಅಪಸ್ವರಕ್ಕೆ ಈಗ ಜಗ್ಗೇಶ್ ಅವರು ಉತ್ತರವನ್ನು ನೀಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿರುವ ನಟ ಜಗ್ಗೇಶ್ ಅವರು ದುಡ್ಡಿದ್ದರೆ ದುನಿಯಾ ಅಲ್ಲ, ಎಲ್ಲದಕ್ಕೂ ಯೋಗ ಬರಬೇಕು ಅಂತ ಹೇಳಿದ್ದಾರೆ. ಆ ದೇವರ ಕೃಪೆ ಇರಬೇಕು ಎಂಬ ಅರ್ಥದಲ್ಲಿ ಬರಹವನ್ನು ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ಕುಂಭಮೇಳದ ಬಗ್ಗೆ ಬರಹವನ್ನು ಹಂಚಿಕೊಂಡಿರುವ ನವರಸ ನಾಯಕ ಜಗ್ಗೇಶ್ ಅವರು ಒಂದು ದಿನ ಇದ್ದದ್ದು ಮತ್ತೊಂದು ದಿನ ಇರುವುದಿಲ್ಲ, ಎಲ್ಲವೂ ನಶ್ವರ ಎಂದು ಹೇಳಿದ್ದಾರೆ. ಅರ್ಥಾತ್ ಇಂದು ಇದ್ದವ ನಾಳೆ ಇರನು, ಇರನು ಅಂತರದಲ್ಲಿ ದೇವರ ಅಸ್ತಿತ್ವ ಪ್ರಧಾನ. ಇದ್ದಾಗ ಶಿವ, ಹೋದಾಗ ಶಿವ. ಇಷ್ಟು ಮನುಷ್ಯನಿಗೆ ಆಳದಲ್ಲಿ ಅರಿವಾದರೆ ಅವನು ನಾನು ಅರ್ಥ ಕಳೆದುಕೊಂಡು ನೀನು ಉಳಿದು ಬಿಡುತ್ತದೆ. ಆ ನೀನು ಪರಬ್ರಹ್ಮ ಸ್ವರೂಪ ಎಂದು ಹೇಳಿದ್ದಾರೆ ನವರಸ ನಾಯಕ ಜಗ್ಗೇಶ್ ಅವರು. ಇನ್ನು ಕುಂಭಮೇಳದ ಬಗ್ಗೆ ಮಾತನಾಡಿದ ನವರಸ ನಾಯಕ ಜಗ್ಗೇಶ್ ಅವರು, ಕೆಲವರು ನೀನು ಸಂಸದ, ನಿನಗೇನು ದುಡ್ಡಿದೆ ಹೋಗಿದ್ದೀರಿ ಎಂದಿದ್ದರು. ಆದರೆ ಈಗ ನಾನು ಹೋದ ಸತ್ಯವನ್ನು ತಿಳಿಸುತ್ತೇನೆ. ದೆಹಲಿಯ ಎಲ್ಲ ವರಿಷ್ಠರು, ನಮ್ಮ ರಾಜ್ಯದ ಉಸ್ತುವಾರಿ, ನಮ್ಮ ರಾಜ್ಯದ ಕೇಂದ್ರ ಮಂತ್ರಿಗಳು ಹಾಗೂ ಅವರ ಆಪ್ತ ಸಹಾಯಕರನ್ನು ಕೇಳಿದ್ದೆ. ಕುಂಭಮೇಳದಲ್ಲಿ ನನಗೆ ಅನಾಥನಾಗಿದ್ದೇನೆ ಅನಿಸಿದಾಗ ನನಗೆ ಯಾರೂ ಸಹಾಯ ಮಾಡಲಿಲ್ಲ ಎಂದು ಹೇಳಿದ್ದಾರೆ ನವರಸ ನಾಯಕ ಜಗ್ಗೇಶ್ ಅವರು. 144 ವರ್ಷಕ್ಕೆ ಬರುವ ಮಹಾಕುಂಭಮೇಳಕ್ಕೆ ನನಗೆ ಯೋಗವಿಲ್ಲದೆ ಎಂದು ನಾನು ದುಃಖಿಸಿದೆ. ಮನೆಯಲ್ಲಿ ಯಜ್ಞವನ್ನು ಮಾಡಿ ರಾಯರಲ್ಲಿ ಬೇಡಿಕೆ ಇಟ್ಟು ನನ್ನ ಜೊತೆ ನೀವಿದ್ದೀರಿ ಅಂತ ನಾನು ಟಿಕೆಟನ್ನು ಬುಕ್ ಮಾಡಲು ಪ್ರಯತ್ನ ಮಾಡಿದೆ. ಆದರೆ ಎಲ್ಲ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿತ್ತು. ಆರಂಭದಲ್ಲಿ ನನಗೆ ವಿಘ್ನ ಕೂಡ ಎದುರಾಗಿತ್ತು. ನಂತರ ನನಗೆ ಕರೆ ಬಂದು ಒಂದೇ ಟಿಕೆಟ್ ಇದೆ ಎಂದು ಅವರು ಹೇಳಿದರು. ನಾನು ಟಿಕೆಟನ್ನು ಬುಕ್ ಮಾಡಿದೆ, ಆದರೆ ನನ್ನ ಪತ್ನಿ ಪರಿಮಳಗೆ ಹೋಗಲು ಸಾಧ್ಯವಾಗಲಿಲ್ಲ. ಕುಂಭಮೇಳಕ್ಕೆ ಹೋದ ನಂತರ ನನಗೆ ಸ್ನಾನ ಮಾಡುವುದು ಮತ್ತು ಅಲ್ಲಿನ ಜನರ ನಡುವೆ ಓಡಾಡುವುದು ಕೂಡ ಕಷ್ಟವಾಗಿತ್ತು. ಒಮ್ಮೆ ನನಗೆ ಅನಾಥನಾದ ಅನುಭವವಾಯಿತು ಅಂತ ಹೇಳಿದ್ದಾರೆ ನವರಸ ನಾಯಕ ಜಗ್ಗೇಶ್ ಅವರು. ಈ ರೀತಿಯಾಗಿ ನವರಸ ನಾಯಕ ಜಗ್ಗೇಶ್ ಅವರು ಕುಂಭಮೇಳದಲ್ಲಿ ತನಗಾದ ಅನುಭವವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ.